ದಾವಣಗೆರೆ ಚಿಕ್ಕಮಂಗ್ಳೂರು ಹತ್ರ ಹೋಮ್ ಸ್ಟೇ ಮಾಡಿದ್ವಿ. ಹೋಮ್ ಸ್ಟೇಯಿಂದ ಫಾಲ್ಸ್, ಈ ಮೌಂಟೇನ್ ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬಾ ಹತ್ತಿರ ಇತ್ತು. ಅದು ಬರ್ಲೈನ್ ನೇಚರ್ ಸ್ಟೇ ಅಂತ ಹೇಳ್ಬಿಟ್ಟು ಹೋಮ್ ಸ್ಟೇ ನೇಮು. ಅದು ಇಲ್ಲೇ ನೋಡಿ ಇವಾಗ ಇದು ನಾನು ಒಳಗಡೆ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಬನ್ನಿ, ಲೆಟ್ಸ್ ಗೋ. ಸರೌಂಡಿಂಗ್ ಎಲ್ಲ ಹಿಂಗೆ ಕಾಣಿಸ್ತಾ ಇರುತ್ತೆ ನೋಡಿ. ಜಸ್ಟ್ ನಾವು ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಫುಲ್ ದೊಡ್ಡ ಹಾಲ್ ಮೇಲೆ ಕುತ್ಕೊಂಡು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಮಾಡಿದ್ವಿ ನಾವು. ಆಮೇಲೆ ಆ ಕಡೆ ಒಂದು ರೂಮ್ ಇದೆ, ಆಮೇಲೆ ಬಾಲ್ಕನಿ ಇದೆ. ನಿನ್ನೆ ನೈಟ್ ನಾವು ಇದರಲ್ಲೇ ಬಾರ್ಬಿಕ್ಯೂ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ನಾವೇ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ಇಲ್ಲಿಂದು ಟೀಮ್ ತುಂಬ ಸಪೋರ್ಟಿವ್ ಆಗಿ ಎಲ್ಲನೂ ಅವರೇ ಮಾಡಿಕೊಟ್ಬಿಟ್ರು. ನಾವು ಫುಲ್ ಎಂಜಾಯ್ ಮಾಡ್ತಿದ್ವಿ. ಆಮೇಲೆ ವೆರೈಟೀಸ್ ಆಫ್ ಫುಡ್ಸ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಎಷ್ಟೊಂದು ಹೋಮ್ ಸ್ಟೇಸ್, ರೆಸಾರ್ಟ್ಸ್ಗೆಲ್ಲ ವಿಸಿಟ್ ಮಾಡಿದ್ದೀನಿ ನಾನು, ಆದರೆ ಇಲ್ಲಿಂದು ಫುಡ್ ಟೇಸ್ಟ್ ಅಂತೂ ಆಸಮ್. ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕೇಳ್ತಿದ್ದೆ ಶೆಫ್ಗೆ, ಎಲ್ಲಿ ಕಲ್ತ್ಕೊಂಡ್ವಿ ಅಂತ. ಸೊ ನಾವೀಗ ಮೇಲೆ ಹೋಗೋಣ. ನನ್ನ ರೂಮ್ಗೆ ನಾನು ಬೇರೆ ರೂಮ್ಸ್ ಯಾವುದು ತೋರಿಸಲ್ಲ, ನಿಮಗೆ ನನ್ನ ರೂಮ್ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇಲ್ಲಿಂದು ರೂಮ್ಸ್ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ. ಇಲ್ಲೂ ಬಾಲ್ಕನಿ ಇದೆ. ಆ್ಯಂಡ್ ನಂಗೆ ಇನ್ಫ್ಯಾಕ್ಟ್ ಈ ಥರ ಈ ಥಿಂಕಿಂಗೇ ನನಗೆ ತುಂಬ ಇಷ್ಟ ಆಯಿತು, ಈ ಥರ ಮೇಲೆ ಹತ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ನಾನು ನೆನ್ನೆಯಿಂದ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಎಷ್ಟೊಂದು ಸಲ ಕೆಳಗಿಳಿದು ಮೇಲೆ ಹತ್ತೋದು ಹೀಗೆಲ್ಲ ಮಾಡಿದೆ. ಸೊ ನಾವಿದ್ದಿದ್ದು ಇದೆ. ದಿಸ್ ಇಸ್ ದ ರೂಮ್. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಎಷ್ಟು ಸ್ಪೇಷಿಯಸ್ ಆಗಿ, ಫುಲ್ ಓಪನ್ ಆಗಿ, ವ್ಯೂ ಎಲ್ಲ ಇಲ್ಲಿಂದಾನೇ ಕುತ್ಕೊಂಡು ಎಂಜಾಯ್ ಮಾಡೋ ಥರ ಇದೆ. ಆ್ಯಂಡ್ ಐ ಲೈಕ್ ಇಟ್. ನೋಡಿ ಎಷ್ಟು ಹೈಟ್ ಇದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಫುಲ್ ಇದೆಲ್ಲನೂ ಓಪನ್ ಮಾಡ್ಬೋದು. ಮೇ ಬಿ ಇದು ಸೇಮ್ ಅದೇ ಬೌಲ್ ಶೇಪೇ, ಎಲ್ಲಿ ನೋಡಿದ್ರೂ ಈ ಮೌಂಟೇನೇ ಕಾಣಿಸುತ್ತೆ. ಫುಲ್ ನೇಚರ್. ಈ ರೂಮಿಂದ ಇದು ಕಿಚನ್ನು. ಇಲ್ಲಿ ಇನ್ಕೇಸ್ ಯಾರನ್ನ ನಾವು ಅಡುಗೆ ಎಲ್ಲ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅವ್ರು ಮಾಡ್ಕೋಬೋದಲ್ಲಿ. ಅದು ಬಿಟ್ಟು ಈ ರೂಮಿಂದು ಬಾಲ್ಕನಿ ಇದು. ವಾವ್, ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ನೇಚರ್ ನೋಡ್ಕೊಂಡು ಹಂಗೆ ಇಲ್ಲೇ ಇದ್ಬಿಡೋಣ ಅನಿಸುತ್ತೆ. ಇನ್ಫ್ಯಾಕ್ಟ್ ನನಗೆ ಇವಾಗ ಹೋಗೋದಕ್ಕೆ ರಿಟರ್ನು ಇಷ್ಟನೇ ಇಲ್ಲ. ಅಲ್ಲಿ ನೋಡಿ ಎಷ್ಟು ಹೈಟದು ಮೌಂಟೇನ್ ಕಾಣಿಸ್ತಿದೆ, ಬೆಟ್ಟ. ಇಲ್ಲಿಂದಾನೇ ಎಷ್ಟು ಹೈಟ್ ಕಾಣಿಸ್ತಿದೆ, ಅಲ್ಲಿಗೆ ಹೋದರೆ ಇನ್ನೆಷ್ಟು ಹೈಟ್ ಕಾಣುತ್ತೋ. ತುಂಬ ಚೆನ್ನಾಗಿದೆ. ಸುತ್ತ ಎಷ್ಟೊಂದು ಬೆಟ್ಟ ಕಾಣಿಸ್ತಿತ್ತು ನನಗೆ. ಅಂದರೆ ಯೂಶ್ವಲಾಗಿ ದೂರದಿಂದ ಒಂದೊಂದು ನೋಡಿ ವಾವ್ ಅಂತ ಅನ್ಕೊತೀನಿ. ಅದು ಇಷ್ಟೊಂದು ನೋಡ್ಬಿಟ್ಟು ನನಗೆ ಶಾಕೇ ಆಗ್ಬಿಟ್ಟೆ. ತುಂಬ ಇಷ್ಟ ಆಯಿತು. ಯಾರಿಗಾನ ಈ ಫುಲ್ಲು ಏನಂತಾರೆ ನೇಚರ್ನ ಎಂಜಾಯ್ ಮಾಡಬೇಕು ಅಂತೆಲ್ಲ ಇರ್ತಾರಲ್ಲ, ಅವರೆಲ್ಲ ಬಂದ್ಬಿಟ್ಟು ಇಲ್ಲಿ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಈ ವರ್ಕ್ ಪ್ರೆಷರಲ್ಲಿ ಇರೋರೆಲ್ಲ ಇಲ್ಲಿ ಬಂದ್ಬಿಟ್ರೆ ಫುಲ್ ಪೀಸ್ ಆಗಿಬಿಡ್ತಾರೆ. ನಮಗೆ ಜಾಲಿಯಾಗಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ತುಂಬ ಪೀಸ್ಫುಲ್ ಅನಿಸುತ್ತೆ. ಇಲ್ಲೆಲ್ಲ ನೀವು ಮಾರ್ನಿಂಗ್ ಎದ್ದು ವಾಕ್ ಮಾಡಿಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು. ಇವತ್ತು ಅರ್ಲಿ ಮಾರ್ನಿಂಗ್ ಅಂತೂ ನನ್ನ ನಿದ್ದೆ ಎಬ್ಬಿಸಿದ್ದು ಪಿಕಾಕ್ಸ್. ಎಷ್ಟು ಪಿಕಾಕ್ಸ್ ತುಂಬ ಹ್ಯಾಪಿಯಾಗಿ ಹಾಡಾಡ್ಕೊಂಡಿರ್ತಿದ್ವು. ನನಗಂತೂ ತುಂಬಾ ಇಷ್ಟ ಆಯಿತು ಪ್ಲೇಸ್. ಫುಲ್ ನೇಚರ್ ಲವ್ಲಿ, ಸಖತ್ತಾಗಿ. ಇವಾಗ ಆ್ಯಕ್ಚುಲಿ ಈ ಹೋಮ್ ಸ್ಟೇ ಅವ್ರದ್ದೊಂದು ಸೂಪರ್ ಬೈಕ್ ಇತ್ತು ಇಲ್ಲಿ. ಯಾರಿದು? ಎಕ್ಸ್ಪಲ್ಸ್ 200 ಅಂತ. ಈ ಬೈಕಲ್ಲಿ ಹೋಗೋ ಆಸೆ ಆಯಿತು ನನಗೆ.
ಇಷ್ಟ ಆಯಿತು. ಆ್ಯಂಡ್ ನನಗೆ ಏನಾದರೂ ಈ ಹೋಮ್ ಸ್ಟೇ ಬಗ್ಗೆ ಇನ್ನೂ ಡೀಟೇಲ್ಸ್ ಎಲ್ಲ ಬೇಕಾಗಿದೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ನೀವು ಡೈರೆಕ್ಟಾಗಿ ಅವ್ರಿಗೆ ರೀಚ್ ಔಟ್ ಆಗ್ಬೋದು. ಅವ್ರು ತುಂಬ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಅವರು ನಮ್ಮ ಜೊತೆಗಿದ್ದು ನೋಡ್ಕೊತಾರೆ. ಏನಂತಾರೆ, ಕಸ್ಟಮರ್ಸ್ಗೆ ಏನೇನು ಬೇಕು ಅನ್ನೋದು ಸ್ಪೆಷಲ್ ಗೆಸ್ಟ್ ಥರನೇ ಟ್ರೀಟ್ ಮಾಡ್ತಾರೆ. ಎಲ್ಲರನ್ನೂ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.